ತುಂಬಾ ಹತ್ರ ಇರೋ ಹುಡುಗಿನೇ ನೋಡ್ಕೊಂಡಿದ್ದೀರಾ ಮೇಷ್ಟ್ರೆ. ಹೇಗ್ ಶುರುವಾಯ್ತು ನಿಮ್ದು ಲವ್? ಆಮೇಲೆ ಹೇಳ್ತೀನಿ ಅಂತ ಹೇಳಿದಾರಲ್ಲ, ಮತ್ತೆ ಮತ್ತೆ ಯಾಕೆ ಅದನ್ನ ಹೇಳ್ತೀಯಾ? ನಮ್ದು ತುಂಬಾ ವರ್ಷದ ಪ್ರೀತಿ. ಆದ್ರೆ 4 ವರ್ಷದಿಂದ ಮುರಿದೋಯ್ತು. ಯಾಕಪ್ಪ? ನನ್ನ ಜೊತೆ ಮದುವೆ ಮಾಡ್ಕೊಡೋದಕ್ಕೆ ಅವ್ರ ಮನೆಯವ್ರು ಒಪ್ಲಿಲ್ಲ. ನನಗೆ ಅವಮಾನ ಮಾಡ್ಕಳ್ಸಿದ್ರು. ಅವಮಾನ ಮಾಡಿರೋ ಮನೆ ಹುಡುಗಿನ ಮತ್ತೆ ಹೇಗಪ್ಪ ಪ್ರೀತಿಸ್ತಿದ್ಯಾ? ಮನೆಯವ್ರ ಜೊತೆ ನಮ್ಮ ಹುಡುಗಿನೂ ಸೇರ್ಕೊಂಡಿದ್ರು ಅಂತ ನಾನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂತ. ಅರ್ಥ ಮಾಡಿಕೊಂಡು ಪ್ರೀತಿ ಮಾಡಿದ್ಮೇಲೆ ಅಪಾರ್ಥಗಳಾಗುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ಒಬ್ರ ಮೇಲೊಬ್ರು ಪ್ರೀತಿ ಇಟ್ಕೊಂಡು ಮುಂದರಿಸ್ಬೇಕು. ಆಗ್ಲೇ ಆ ಪ್ರೀತಿಗೊಂದು ಅರ್ಥ ಸಿಗುತ್ತೆ. ಯೋಚನೆ ಮಾಡಬೇಡಪ್ಪ. ಇವತ್ತು ನಿನ್ಗೆ ಅವಮಾನ ಮಾಡಿದವರು ನಾಳೆ ಕರೆದು ಸನ್ಮಾನ ಮಾಡ್ತಾರೆ. ಸದ್ಯದಲ್ಲೇ ಅವ್ರ ಮನೆಗೆ ನಿಮ್ಮ ಮಗಳನ್ನ ಕೊಡಿ ಅಂತ ಕೇಳೋಕೆ ಹೋಗೋ ಸಂದರ್ಭ ಬರ್ಬೋದು. ಆದರೆ ನನ್ನ ಜೊತೆ ಯಾರೂ ಬರೋದಕ್ಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗ್ಯಾಕಪ್ಪ ಅಂದ್ಕೊಳ್ತೀಯ? ನೀ ನಮ್ಮ ಮಗ ಅಂದಮೇಲೆ ನಾವು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಿನ್ನ ಜೊತೆ ನಾವು ಬರ್ತೀವಿ. ನಿಜವಾಗ್ಲೂನಾ? ಥ್ಯಾಂಕ್ ಯು ಅಮ್ಮ. ಬರೀ ಮಾತುಕತೆಗೆ ಮಾತ್ರ ಅಲ್ಲ, ಅವ್ರೇನಾದರೂ ಒಪ್ಪಿದ್ರೆ ನಾವೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೀವಿ. ಸರಿನಮ್ಮ. ಮೇಷ್ಟ್ರೆ, ನಿಮ್ ಹುಡುಗಿ ಊರಿದೆಯಲ್ಲ ಬೆಂಗಳೂರು, ಅಲ್ಲಿ ಚಿಕ್ಕಪೇಟೆ ಅಂತ ಒಂದಿದೆ. ಅಲ್ಲಿಂದ ನನಗೆ ಒಂದು ರೇಷ್ಮೆ ಸೀರೆ ಕೊಡಿಸ್ಬೇಕು. ನಿಮ್ ಮದುವೆಯಲ್ಲಿ ನಾನು ಅದನ್ನ ಉಟ್ಕೊಂಡು ಡಾಮ್ ಅಂತ ಓಡಾಡ್ಬೇಕು. ಅಂಬುಜ, ಈ ಅಣ್ಣನ್ಗೆ ಹೇಳಿ ಮೇಷ್ಟ್ರ ಮದ್ವೆಗೆ ನಾನೇ ಒಂದು ಸೀರೆ ಕೊಡಿಸ್ತೀನಿ ಬಿಡು. ಅದಕ್ಕೆ ಚಿಕ್ಕಪೇಟೆಯಿಂದಾನೇ ಆಗ್ಬೇಕು. ಆಯ್ತು ಕಣಮ್ಮ. ದೇವ್ರೆ, ಹೇಗಾದ್ರೂ ಮಾಡಿ ಈ ಮೇಷ್ಟ್ರ ಮದುವೆನ ಫಿಕ್ಸ್ ಆಗೋ ತರ ಮಾಡಪ್ಪ. ಈ ನೆಪದಲ್ಲಿ ಹೊಸ ರೇಷ್ಮೆ ಸೀರೆನ ತಗೋಬಹುದು. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗನ್ನ ಆ ಹುಡುಗಿ ಮನೆಯವರು ಒಪ್ಪೆ. ಸಿನಿಮಾ ಪ್ರಾಜೆಕ್ಟು ನಡೀತಾ ಇದೆ. ಸದ್ಯಕ್ಕೆ ಸ್ಕೆಡ್ಯೂಲ್ ಬ್ರೇಕ್ ಇದೆ. ಯಾಕೆ, ನಿನಗೆ ಗೊತ್ತಿಲ್ವಾ? ಹಾ, ಗೊತ್ತಿದೆ ಜಾನು. ಬೇರೆ ಏನಾದರೂ ಬೆಳವಣಿಗೆ ಆಗಿದೆಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಬೆಳವಣಿಗೆ ಹಾಗೇನಿಲ್ಲ. ಅದೇನೋ ಪ್ರೊಡ್ಯೂಸರ್ ಮೀಟು ಆಚೆ ಹೋಗ್ಬೇಕು ಅಂತ ಹೇಳ್ತಿದ್ದೆ, ಇನ್ನೂ ಹೋಗಿಲ್ವಾ? ಇನ್ನು ಫೋನ್ ಬಂದಿಲ್ಲ. ಓ, ಹಾಗಿದ್ರೆ ಫೋನ್ಗೋಸ್ಕರ ವೇಟಿಂಗ್ ಅಂತಾಯ್ತು. ಎಕ್ಸಾಕ್ಟ್ಲಿ. ಎಷ್ಟು ದಿನ ಆಯಿತು ಫೋನ್ ಮಾಡಿ. ನಾನು ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡಲ್ಲ. ಏನಾಗಿರ್ಬೋದು ಅವನಿಗೆ? ನಾನೇ ಒಂದ್ಸಲಿ ಕಾಲ್ ಮಾಡಲಾ? ಹುಷಾರ್ ಜಾನು, ಒಬ್ಳೆ ಓಡಾಡ್ತಿರ್ತೀಯ. ಇಂಡಸ್ಟ್ರಿ ತುಂಬಾ ಕೆಟ್ಟದ್ದು. ಹಲೋ, ಇಂಡಸ್ಟ್ರಿ ಕೆಟ್ಟದಲ್ಲ, ಇಂಡಸ್ಟ್ರಿಲಿರೋ ಕೆಲವ್ರು ಮಾತ್ರ ಕೆಟ್ಟೋರು. ಹಾ, ಕರೆಕ್ಟ್ ಜಾನು, ಕರೆಕ್ಟ್. The person you're calling is not answering. ಗಾಡ್, ಪರವಾಗಿಲ್ಲ ಮಾತಾಡು, ನಾನು ಇದೀನಿ ಅಂತ ತಲೆ ಕೆಡ್ಸ್ಕೋಬೇಡ. ಅಯ್ಯೋ, ಏನಾಗ್ತಿದೆ ನಿನಗೆ? ನೀನು ನಡ್ಕೊಳ್ತಿರೋದು, ಈ ಮನೆಯಲ್ಲಿ ನಡೀತಿರೋದು ನೋಡಿದ್ರೆ ಹೋಗಿ ಬಂಡೆಗೆ ತಲೆ ಚಿಚ್ಕೊಳ್ಳೋಣ ಅನ್ನಿಸ್ತಿದೆ. ಅಂಥದ್ದೇನಾಯ್ತೀಗ? ಆ ದೀಪ ಅರ್ಚನನ್ ಮದ್ವೆ ಮಾತುಕತೆಗೆ ನಿನ್ಗೊಂದು ಮಾತು ಹೇಳ್ದೆ ಎಲ್ರನ್ನೂ ಹೇಗೆ ಒಪ್ಸಿದ್ಲು ನೋಡು. ಅಲ್ಲ, ಈ ವಯಸ್ಸಲ್ಲಿ ಅರ್ಚನಂಗೆ ಲವ್ ಅನ್ನೋದೆಲ್ಲ ಬೇಕಾ? ಯಾರನ್ನೋ ಲವ್ ಮಾಡ್ತಾವಳಂತೆ. ಮುಂಚೆ ರಾಹುಲ್ನ ಲವ್ ಮಾಡ್ತಿದ್ಲು. ಅವ್ನು ಸರಿ ಇಲ್ಲ ಅಂತ ಓಡಿಸಿದ್ಮೇಲೆ ಅವನ ನೆನಪಲ್ಲೇ ಮದ್ವೆ ಮಾಡ್ಕೊಳ್ದೆ ಇರ್ತಾಳೆ ಅಂದ್ರೆ, ಈಗ ಇನ್ಯಾರನ್ನೋ ಲವ್ ಮಾಡ್ತಿದ್ದಾಳೆ. ಅಲ್ಲ, ಮನೆಯಲ್ಲಿ ನೀನು ಬಾವ ಎಲ್ರು ಅದಕ್ಕೆಲ್ಲ ತಲೆ ಆಡಿಸ್ತಿದ್ರಲ್ಲ, ಆ ಹುಡ್ಗ ಯಾರು ಏನು ಎತ್ತ ಅಂತ ತಿಳ್ಕೊಳ್ಳೋದು ಬೇಡ್ವಾ? ಅಲ್ಲ ಸೌಂದರ್ಯ, ಮಾತುಕತೆ ಮಾಡೋಣ ಬನ್ನಿ ಅಂತ ಸೀದಾ ಹುಡುಗನ ಮನೆಗೆ ಕರೆಸ್ತಿದ್ದಾಳಲ್ಲ, ನೀನಾದ್ರೂ ಬೇಡ ಅಂತ ಹೇಳ್ಬೇಕಲ್ವಾ ಸೌಂದರ್ಯ? ಈ ಸೀರೆ ಅರ್ಚನೆಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತಲ್ವಾ? ಮೊದಲೇ ಅವಳು ಎಲ್ರಿಗಿಂತ ಬೆಳ್ಳಗಿದ್ದಾಳೆ, ಸ್ಕಿನ್ ಬೇರೆ ಗ್ಲೋ.
ಇದನ್ನ ನಾಳೆ ಬರೋ ಹುಡುಗನ ಮನೆಯವ್ರ ಮುಂದೆ ಉಟ್ಕೊಂಡ್ರೆ ಎಲ್ಲರಿಗಿಂತ ಎದ್ದು ಕಾಣಿಸ್ತಾಳೆ. ಸೌಂದರ್ಯ, ಯಾವ್ದಾದ್ರೂ ಹಾಳ್ ಬಾವಿಗೆ ಹೋಗಿ ಬಿದ್ದು ಸಾಯ್ರಿ ಅನ್ನು. ಸಾಯ್ತೀನಿ, ಆದ್ರೆ ಈ ತರ ಎಲ್ಲ ಹೇಳಿ ಹೊಟ್ಟೆ ಉರಿಸ್ಬೇಡ. ಇಲ್ಲೇನ್ ನಡೀತಿದೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಸದ್ಯದಲ್ಲೇ ಹುಚ್ಚಿ ಆಗ್ಬಿಡ್ತೀನಿ. ಆದದ್ದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ, ಮುಂದೆ ಆಗಲಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಯೇ ಅರ್ಪಿಸಿರು. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ, ಮತ್ತೆ ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆಯೇ ಜಗದ ನಿಯಮ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಾಲುಗಳು? ಸೌಂದರ್ಯ, ಈ ಸಾಲನ್ನ ಹೇಳಿ ಸೋಲ್ತಿದ್ಯಲ್ಲ, ಇನ್ನೊಂದು ಕೆಲಸ ಮಾಡು, ನಂಗೊಂದು ಶಂಕ ಕೊಡಿಸ್ಬಿಡು. ನಿನ್ ಜೊತೆ ನಾನು ಬಂದ್ಬಿಡ್ತೀನಿ. ಇಬ್ರು ಮಟ್ಟಕ್ಕೆ ಸೇರ್ಕೊಂಡು ಭಜನೆ ಮಾಡ್ತಾ ಕೂತ್ಕೊಂಡ್ಬಿಡೋಣ. ಶ್ಲೋಕ ಕೇಳಿದ ಕೂಡಲೇ ಶೋಕದಲ್ಲಿರಬೇಡಿ. ನಾನು ಆ ಸಾಲನ್ನ ಹೇಳಿದೆ ಅಂದ್ಬಿಟ್ಟು ಸೋಲೋ ಜಾಯ್ಮನ ನಂದಲ್ಲ. ಈ ಮನೇಲಿ ಆಗ್ತಿರೋ ಬೆಳವಣಿಗೆ ಎಲ್ಲ ನನಗೆ ಗೊತ್ತಿದೆ. ಈಗ ಈ ಮುಖದ ಮೇಲೆ ಕಾಣ್ತಿರೋ ನಗು ಬರ್ತಾ ಇರೋ ಬಿರುಗಾಳಿಗೆ ಮುನ್ಸೂಚನೆ. ಸದ್ಯಕ್ಕೆ ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ, ಇರ್ಲಿ ಬಿಡಿ.